ರಾಜಾಧಿರಾಜನಾದ ದಶರಥ ರಾಜ ಕೈಕೇಯಿಯ ಪಾದಗಳಲ್ಲಿ ಬೀಳಲು ಹೋಗಬಾರದಿತ್ತು. ಹಂಸತೂಲಿಕಾ ತಲ್ಪದಲ್ಲಿ ಮಲಗಬೇಕಾದವನು ನೆಲದ ಮೇಲೆ ಮಲಗುವುದೇ? ಅವನ ಘನತೆಗೆ ಈ ಎರಡು ಕಾರ್ಯಗಳು ಕೂಡ ತಕ್ಕುದಾಗಿರಲಿಲ್ಲ. ಕೈಕೇಯಿಯ ಪಾದಗಳಿಗೆ ನಮಸ್ಕರಿಸಲು ಹೋಗಿ ಪಾದಗಳು ಸಿಕ್ಕದೆ ಪುಣ್ಯವು ಕ್ಷಯಿಸಿದ ತಕ್ಷಣವೇ ದೇವಲೋಕದಿಂದ ಚ್ಯುತನಾದ ಯಯಾತಿಯ ಹಾಗೆ ಭೂಮಿಯ ಮೇಲೆ ಬಿದ್ದಿದ್ದ ದಶರಥ ರಾಜನನ್ನು ಇಕ್ಷ್ವಾಕು ಕುಲಕ್ಕೆ ಅನರ್ಥಕಾರಿಣಿಯು ತಾನು ಮಾಡುತ್ತಿರುವ ಕಾರ್ಯದ ಪರಿಣಾಮ ಏನು ಎಂಬುದನ್ನು ತಿಳಿಯದೆ ಇರತಕ್ಕವಳು, ಜನಾಪವಾದಕ್ಕೆ ಹೆದರದವಳು, ದಶರಥನಿಗೆ ಭಯೋತ್ಪಾದಕಳು ಆದಂತಹ ಕೈಕೇಯಿಯು ಹಿಂದೆ ಕೇಳಿದ ವರಗಳನ್ನೇ ಕೊಡಬೇಕು ಎಂಬುದಾಗಿ ಇನ್ನಷ್ಟು ಒತ್ತಾಯ ಮಾಡ್ತಾ ಇದ್ದಾಳೆ ರಾಜನನ್ನ. ಮಹಾರಾಜ ಸತ್ಯವಾದಿ ಎಂದು ದೃಢವ್ರತನೆಂದು ಆತ್ಮಶ್ಲಾಘನೆ ಮಾಡಿಕೊಳ್ಳುತ್ತಿ ನ್ಯಾಸರೂಪವಾಗಿ ಇಟ್ಟಿದ್ದ ನನ್ನ ವರಗಳನ್ನು ಏಕೆ ನನಗೆ ಕೊಡದೆ ನಿನ್ನಲ್ಲಿಯೇ ಉಳಿಸಿಕೊಳ್ಳಲು ಅಪೇಕ್ಷಿಸುತ್ತಿದ್ದಿ? ಕೈಕೇಯಿಯಿಂದ ಹೀಗೆ ಪ್ರಶ್ನಿಸಲ್ಪಟ್ಟ ದಶರಥ ಮುಹೂರ್ತ ಕಾಲ ಕೋಪದಿಂದ ಉದ್ವಿಗ್ನನಾದ ಹಾಗೆ ಇದ್ದು ಆ ನಂತರ ಹೇಳುತ್ತಾನೆ, ಪಾಪಿಷ್ಟಳೇ, ಹಾಗೇಕೆ ಹೇಳುತ್ತಿದ್ದಿ? ರಾಮನು ಅರಣ್ಯಕ್ಕೆ ಹೋದ ನಂತರ ನಾನು ಪುತ್ರ ವಿರಹ ಶೋಕದಿಂದ ಮರಣ ಹೊಂದಿದ ನಂತರ ನಿನ್ನ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದು ಸುಖವಾಗಿರು ಆಯ್ತೇ? ಅಯ್ಯೋ, ನನ್ನ ಮರಣ ನಂತರ ಪ್ರಾಪ್ತವಾಗುವ ಧಿಕ್ಕಾರವು ಸ್ವರ್ಗದಲ್ಲಿಯೂ ನನಗೆ ತಪ್ಪಿದ್ದಲ್ಲ. ಸ್ವರ್ಗದಲ್ಲಿ ದೇವತೆಗಳಿಂದ ಧಿಕ್ಕಾರಪೂರ್ವಕವಾಗಿ ಕೇಳಲ್ಪಡುವ ರಾಮನು ಕುಶಲಿಯಾಗಿರುವನೇ ಎಂಬ ಪ್ರಶ್ನೆಗೆ ನಾನು ಏನೆಂದು ಉತ್ತರವನ್ನು ನೀಡಲಿ? ಹೆಂಗಸೊಬ್ಬಳ ಮಾತನ್ನು ಕೇಳಿ ಜ್ಯೇಷ್ಠನೂ ಸಕಲ ಗುಣ ಸಂಪನ್ನನೂ ಆದ ಮಗನನ್ನು ದಶರಥನು ಕಾಡಿಗೆ ಕಳುಹಿಸಿಬಿಟ್ಟನು ಎಂದು ನನ್ನ ಮುಂದೆಯೇ ಆಡಿಕೊಳ್ಳುವ ದೇವತೆಗಳ ಮಾತನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಹೇಳು ಪಾಪಿಷ್ಟಳೇ. ಕೈಕೇಯಿಯು ನನ್ನಲ್ಲಿ ನ್ಯಾಸರೂಪವಾಗಿ ಇಟ್ಟಿದ್ದ ಎರಡು ವರಗಳನ್ನು ಅವಳ ಅಪೇಕ್ಷೆಯಂತೆ ನನಗೆ ಮನಸ್ಸು ಇಲ್ಲದಿದ್ದರೂ ಕಾರ್ಯರೂಪಕ್ಕೆ ತರಬೇಕಾಯಿತು. ರಾಮನು ಅರಣ್ಯಕ್ಕೆ ಹೋಗಬೇಕು ಎಂಬುದು ಅವಳು ಕೇಳಿದ ವರಗಳಲ್ಲಿ ಒಂದಾಗಿತ್ತು. ಈ ಕಾರಣದಿಂದ ವಿಧಿ ಇಲ್ಲದೆ ಸತ್ಯವಾಕ್ಯದ ಪರಿಪಾಲನೆಗಾಗಿ ರಾಮನನ್ನು ಅರಣ್ಯಕ್ಕೆ ಕಳುಹಿಸಬೇಕಾಯಿತು ಎಂದು ಸತ್ಯ ಸಂಗತಿಯನ್ನೇ ಹೇಳಿದರೂ ದೇವತೆಗಳಾಗಲಿ ಮಾನವರಾಗಲಿ ನಂಬುವುದೇ ಇಲ್ಲ. ಕೈಕೇಯಿಗೆ ಪ್ರಿಯವನ್ನುಂಟು ಮಾಡುವ ಅಪೇಕ್ಷೆಯಿಂದಲೇ ದಶರಥನು ರಾಮನನ್ನು ಅರಣ್ಯಕ್ಕೆ ಕಳುಹಿಸಿದನು ಎಂದೇ ಎಲ್ಲರೂ ಹೇಳುತ್ತಾರೆ. ಕೈಕೇಯಿ, ನಿನಗೆ ತಿಳಿದಿರುವಂತೆಯೇ ನನಗೆ ಬಹಳ ಕಾಲ ಮಕ್ಕಳೇ ಆಗಿರಲಿಲ್ಲ. ಅಪುತ್ರವಂತನಾಗಿದ್ದ ನಾನು ಅತ್ಯಂತ ಶ್ರಮ ಸಾಧ್ಯವಾದ ಯಜ್ಞಗಳನ್ನು ಮಾಡಿ ಮಹಾ ತೇಜಸ್ವಿಯಾದ ಮಹಾತ್ಮನಾದ ಈ ರಾಮನನ್ನು ಪಡೆದೆ. ಅಂತಹ ರಾಮನನ್ನು ನಾನು ಹೇಗೆ ಪರಿತ್ಯಜಿಸಲಿ? ಮಹಾಶೂರನಾದ ಸಕಲ ವಿದ್ಯಾ ಪಾರಂಗತನಾದ ಕೋಪವನ್ನು ಜಯಿಸಿರುವ ಕ್ಷಮಾವಂತನಾದ ಕಮಲದ ಎಲೆಯಂತೆ ವಿಶಾಲವಾದ ಕಣ್ಣುಗಳುಳ್ಳ ರಾಮನನ್ನು ಹೇಗೆ ಅರಣ್ಯಕ್ಕೆ ಕಳುಹಿಸಲಿ? ಕನ್ನೈದಿಲೆಯಂತೆ ಶ್ಯಾಮಲ ವರ್ಣನಾಗಿರುವ ದೀರ್ಘಬಾಹುವಾದ ಮಹಾಬಲನಾದ ಲೋಕಾಭಿರಾಮನಾದ ನನ್ನ ರಾಮನನ್ನು ಮಹಾಭಯಂಕರವಾದ ದಂಡಕಾರಣ್ಯಕ್ಕೆ ಹೇಗೆ ಕಳುಹಿಸಲಿ? ಸುಖಾನುಭವಗಳಿಗೆ ಯೋಗ್ಯನಾದ ದುಃಖಾನುಭವಕ್ಕೆ ಅನರ್ಹನಾದ ಧೀಮಂತನಾದ ರಾಮನನ್ನು ಕಾಡಿಗೆ ಕಳುಹಿಸಿ ಅವನು ದುಃಖ ಪಡುವುದನ್ನು ನಾನು ಹೇಗೆ ಕಣ್ಣಿನಿಂದ ನೋಡಲಿ? ದುಃಖವನ್ನು ಅನುಭವಿಸಲು ಅನರ್ಹನಾದ ರಾಮನಿಗೆ ದುಃಖವನ್ನು ಉಂಟು ಮಾಡದೆ ಈ ಕ್ಷಣದಲ್ಲಿಯೇ ನನ್ನ ಮರಣವಾಗಿ ಬಿಟ್ಟರೆ ನಾನು ಲೋಕಾಂತರದಲ್ಲಾದರೂ ಸುಖವನ್ನು ಹೊಂದುತ್ತೇನೆ. ಕ್ರೂರಾತ್ಮಳೇ, ಸತ್ಯಪರಾಕ್ರಮನಾದ ಪ್ರಿಯನಾದ ರಾಮನನ್ನು ಅಪ್ರಿಯವಾದ ವನವಾಸಕ್ಕೆ ಏಕೆ ನಿಯೋಜಿಸಿದ್ದಿ? ನಿನ್ನ ಮಾತಿನಂತೆ ನಾನು ರಾಮನನ್ನು ಅರಣ್ಯಕ್ಕೆ ಕಳುಹಿಸುವುದರಿಂದ ಲೋಕದಲ್ಲಿ ನನಗೆ ಅಳಿಸಲಾಗದಷ್ಟು ಅಪಕೀರ್ತಿಯೂ ನಿಂದನೆಯೂ ಉಂಟಾಗುತ್ತದೆ.
ಪರಿಭ್ರಮಣಗೊಂಡ ಬುದ್ಧಿಯಿಂದ ಕೂಡಿದ್ದ ದಶರಥನು ಹೀಗೆ ವಿಲಪಿಸುತ್ತಿದ್ದಾಗ ಸೂರ್ಯನು ಅಸ್ತಂಗತನಾಗಿಬಿಟ್ಟ. ರಾತ್ರಿಯಾಯಿತು. ಚಂದ್ರಮಂಡಲದಿಂದ ಸಮಲಂಕೃತವಾಗಿದ್ದ ಆ ರಾತ್ರಿಯು ಆರ್ತನಾಗಿದ್ದ ರೋದನ ಮಾಡುತ್ತಿದ್ದ ರಾಜನಿಗೆ ಪ್ರಕಾಶಮಾನವಾಗಿ ಕಾಣಲಿಲ್ಲ. ವೃದ್ಧನಾದ ದಶರಥ ರಾಜನು ಕ್ಷಣ ಕ್ಷಣಕ್ಕೂ ಸುದೀರ್ಘವಾಗಿ ಬಿಸಿಯಾದ ನಿಟ್ಟುಸಿರುಗಳನ್ನು ಬಿಡುತ್ತಾ ಆಕಾಶದ ಕಡೆಗೆ ದಿಟ್ಟಿಸಿ ನೋಡುತ್ತಾ ಮಹಾರೋಗದಿಂದ ಪೀಡಿತನಾದವನ ಹಾಗೆ ರೋದನ ಮಾಡುತ್ತಿದ್ದ. ಅಂತರಿಕ್ಷದ ಕಡೆಗೆ ದಿಟ್ಟಿಸಿ ನೋಡುತ್ತಿದ್ದ ದಶರಥನು ನಕ್ಷತ್ರಮಾಲೆಯಿಂದ ಸಮಲಂಕೃತಳಾಗಿದ್ದ ನಿಶಾದೇವಿಯನ್ನು ದೈನ್ಯದಿಂದ ಪ್ರಾರ್ಥಿಸಿದನು. ನಕ್ಷತ್ರಗಳಿಂದ ಸಮಲಂಕೃತಳಾದ ನಿಶಾದೇವಿಯೇ, ನಾನು ನಿನ್ನಿಂದ ಪ್ರಭಾತವಾಗುವುದನ್ನು ಇಚ್ಛಿಸುವುದಿಲ್ಲ. ಬೆಳಗಾಗುವುದೂ ಬೇಡ. ತಾಯೇ, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನ್ನ ಮೇಲೆ ದಯೆ ತೋರು. ಬೆಳಗಾಗದಂತೆ ಮಾಡಿಬಿಡು. ಬೆಳಗಾಗದಂತೆ ಮಾಡಲು ಸಾಧ್ಯವಾಗದಿದ್ದರೆ ಶೀಘ್ರವಾಗಿಯಾದರೂ ಕಳೆದು ಹೋಗು. ಯಾವಳ ಕಾರಣದಿಂದ ನನಗೆ ಈ ಪರಿಯಾದ ದುಃಖ ಉಂಟಾಗಿರುವುದೋ ಅಂತಹ ದಯಾರಹಿತಳಾದ ಕ್ರೂರಿಯಾದ ಈ ಕೈಕೇಯಿಯನ್ನು ಬಹಳ ಹೊತ್ತಿನವರೆಗೆ ನೋಡಿಕೊಂಡು ನಾನು ಕುಳಿತಿರಲಾರೆ. ರಾಜ ಹೀಗೆ ನಿಶಾದೇವಿಗೆ ಹೇಳಿ ಕೈ ಮುಗಿದುಕೊಂಡು ಪುನಃ ಕೈಕೇಯಿಯನ್ನು ಪ್ರಸನ್ನಗೊಳಿಸಲು ಪ್ರಯತ್ನಿಸುತ್ತಾ ಹೇಳಿದ. ಮಂಗಳ ಸ್ವರೂಪಳೇ, ಕಪಟ ಮೋಸಗಳು ಒಂದನ್ನೂ ತಿಳಿಯದ ಸಾಧು ವೃತ್ತಿಯುಳ್ಳ ದೀನ ಸ್ವಭಾವದ ನಿನ್ನ ಅಧೀನನಾಗಿರುವ ಆಯುಷ್ಯದ ಅಂತ್ಯಭಾಗವನ್ನು ಸಮೀಪಿಸಿರುವ ಮೇಲಾಗಿ ರಾಜನೂ ಆಗಿರುವ ನನ್ನ ವಿಷಯದಲ್ಲಿ ಪ್ರಸನ್ನಳಾಗು. ದುಃಖ ಪರಿತಪ್ತನಾದ ಕಾರಣದಿಂದ ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರದು ಎಂಬ ವಿವೇಕದಿಂದ ಶೂನ್ಯನಾಗಿ ನಾನು ನಿನ್ನ ವಿಷಯದಲ್ಲಿ ಹಲವಾರು ಕಠಿಣವಾದ ಮಾತುಗಳನ್ನಾಡಿದೆ. ಅದಕ್ಕಾಗಿ ಕೋಪಿಸಿಕೊಳ್ಳಬೇಡ ಪ್ರಿಯೆ. ನೀನು ಸಹೃದಯಳಾಗಿದ್ದಿ. ಹಾಗಾಗಿ ನನ್ನ ವಿಷಯದಲ್ಲಿ ಪ್ರಸನ್ನಳಾಗು. ಕಪ್ಪಾದ ಕಡೆಗಣ್ಣು ಉಳ್ಳವಳೇ, ಪ್ರಸನ್ನಳಾಗು. ನಾನಿತ್ತಿರುವ ವರದ ಕಾರಣದಿಂದಾಗಿ ರಾಜ್ಯವು ನಿನ್ನದಾಯಿತೆಂದೇ ಭಾವಿಸುತ್ತೇನೆ. ನಿನ್ನ ಅಧೀನವಾಗಿರುವ ಈ ರಾಜ್ಯವನ್ನು ರಾಮನಿಗೆ ಕೊಡು. ನಿನ್ನಿಂದ ಕೊಡಲ್ಪಡುವ ಶಾಶ್ವತವಾದ ಈ ರಾಜ್ಯವನ್ನು ರಾಮನು ಪಡೆದುಕೊಳ್ಳಲಿ. ಹೀಗೆ ಮಾಡಿದೆಯಾದರೆ ನೀನು ಅಪಾರವಾದ ಯಶಸ್ಸನ್ನು ಗಳಿಸುತ್ತಿ. ಸುಂದರವಾದ ಮುಖ ನೇತ್ರಗಳುಳ್ಳವಳೇ, ದಪ್ಪವಾದ ನಿತಂಬವುಳ್ಳವಳೇ, ನನಗೂ ರಾಮನಿಗೂ ಪ್ರಜೆಗಳಿಗೂ ಗುರುಜನರಿಗೂ ಮತ್ತು ಭರತನಿಗೂ ಪ್ರಿಯವಾಗುವ ಈ ಕಾರ್ಯವನ್ನು ಮಾಡು. ವಿಶುದ್ಧವಾದ ಮನೋಭಾವವುಳ್ಳವನಾಗಿದ್ದ ಶುದ್ಧಾತ್ಮನಾದ ದೀನನಾದ ಅತ್ತು ಕೆಂಪಾದ ಕಣ್ಣುಗಳಿಂದ ಕೂಡಿದ್ದ ಪತಿಯಾದ ದಶರಥ ರಾಜನ ವಿಚಿತ್ರವಾದ ಕರುಣಾಜನಕವಾದ ವಿಲಾಪವನ್ನು ಕೇಳಿಯೂ ಕ್ರೂರ ಹೃದಯಳಾದ ದುಷ್ಟಾತ್ಮಳಾದ ಕೈಕೇಯಿಯು ರಾಜನು ಹೇಳಿದಂತೆ ಮಾಡಲೇ ಇಲ್ಲ. ತನಗೆ ಪ್ರತಿಕೂಲವಾಗಿಯೇ ಮಾತನಾಡುತ್ತಿದ್ದ ಬೇರೆ ಯಾವುದರಿಂದಲೂ ತೃಪ್ತಳಾಗದ ಪ್ರಿಯೆಯಾದ ಕೈಕೇಯಿಯನ್ನು ಗಮನಿಸಿದ ದಶರಥನು ತಪ್ಪಿಸಲು ಸಾಧ್ಯವಾಗದ ಮಗನ ವನವಾಸವನ್ನೇ ಚಿಂತಿಸುತ್ತಾ ದುಃಖದ ಉದ್ವೇಗದಿಂದ ಪುನಃ ಮೂರ್ಛಿತನಾಗಿ ಭೂಮಿಯಲ್ಲಿ ಕುಸಿದು ಬಿದ್ದು ಬಿಟ್ಟ. ಹೀಗೆ ವ್ಯಥೆಗೊಂಡು ದುಃಖಿಸುತ್ತಾ ಭಯಂಕರವಾಗಿ ನಿಟ್ಟುಸಿರು ಬಿಡುತ್ತಿದ್ದ ಒಳ್ಳೆಯ ಮನಸ್ಸುಳ್ಳವನಾಗಿದ್ದಂತಹ ರಾಜನಿಗೆ ಆ ರಾತ್ರಿಯು ಕಳೆದೇ ಬಿಟ್ಟಿತು. ಮಂಗಳವಾದ್ಯಗಳಿಂದಲೂ ವಂದಿ ಮಾಗಧರಿಂದಲೂ ಎಚ್ಚರಗೊಳಿಸಲ್ಪಡುತ್ತಿದ್ದ ರಾಜನು ಎಲ್ಲರನ್ನೂ ಹಿಂದಕ್ಕೆ ಕಳುಹಿಸಿದ.